ಜಮ್ಮು ಕಾಶ್ಮೀರದಲ್ಲಿ ಭೀಕರ ಮೇಘ ಸ್ಫೋಟವಾಗಿದೆ. ಮೂವರು ಸಾವನ್ನಪ್ಪಿದ್ದಾರೆ. 100ಕ್ಕೂ ಹೆಚ್ಚು ಜನ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಅವರನ್ನು ರಕ್ಷಣೆ ಮಾಡಲಾಗಿದೆ. ರಂಬನ್ ಜಿಲ್ಲೆಯ ಸೆರಿಬಾಗ್ನಾ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದೆ. ತೀವ್ರವಾದಂಥ ಮಳೆ ಸುರಿದಿದೆ. ಮೇಘ ಸ್ಫೋಟವಾಗಿದೆ. ಇದು ಅಂತ್ಯಂತ ಮಳೆಯಲ್ಲ, ಭಾರೀ ಪ್ರಮಾಣದ ಮಳೆ. ಜನರು ಮಳೆಯ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ. ರಂಬನ್ ಜಿಲ್ಲೆಯ ಸೆರಿಬಾಗ್ನಾ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ ಇದು. 3 ದಿನಗಳಿಂದ ಸತತವಾಗಿ ಧಾರಾಕಾರವಾಗಿ ಸುರಿತಾ ಇದೆ ಮಳೆ. ಭೂಕುಸಿತದಿಂದಾಗಿ ಕೊಚ್ಚಿ ಹೋಗಿದ್ದಾವೆ ಹಲವು ಮನೆಗಳು. ಭೂಕುಸಿತದಿಂದ ಜಮ್ಮು ಕಾಶ್ಮೀರ ಹೆದ್ದಾರಿ ಬಂದಾಗಿದೆ. ಹೆದ್ದಾರಿಯಲ್ಲೇ ಜನ ಸಿಲುಕಿಕೊಂಡಿದ್ದಾರೆ. ಯಾಕೆಂದರೆ ಸಂಪರ್ಕವೇ ಕಡಿತವಾಗಿದೆ. ಹೀಗಾಗಿ ಹೆದ್ದಾರಿಯಲ್ಲಿನ ವಾಹನಗಳ ಮೇಲೂ ಕೂಡ ಭೂಕುಸಿತವಾಗಿದೆ. ಕಿಶ್ತವಾರ್ ಪದ್ದಾರ್ ಹೆದ್ದಾರಿ ಸಂಚಾರ ಬಂದಾಗಿದೆ. ಎಷ್ಟೊಂದು ಭೀಕರವಾದ ಮೇಘ ಸ್ಫೋಟ ಇದು. ಮಳೆ ಅಂತ ಗೊತ್ತಾಗುತ್ತೆ. ಮಳೆ ತಂದಿರುವಂಥ ಅವಾಂತರ ಅಷ್ಟಿಷ್ಟಲ್ಲ. ಇಲ್ಲಿ ಇಡೀ ಭೂಮಿಯೇ ಕೊಚ್ಚಿ ಹೋಗಿದೆ. ಇಡೀ ಭೂಮಿಯೇ ಕುಸಿತವಾಗಿದೆ. ಸೊ ಹೀಗಾಗಿ 2 ಪ್ರದೇಶಗಳ ನಡುವೆ ಸಂಪರ್ಕ ಕಲ್ಪಿಸಬೇಕಾದಂಥ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಹೀಗಾಗಿ ಈ 2 ಪ್ರದೇಶಗಳಿಗೆ ಹೋಗುವಂಥ ಜನ ಆ ರಸ್ತೆಯ ಮೇಲೆಯೇ ಉಳಿದುಕೊಳ್ಳುವಂತಾಗಿದೆ. ಕಿಶ್ತವಾರ್ ಮತ್ತು ಪದ್ದಾರ್ ಹೆದ್ದಾರಿ ಸಂಪೂರ್ಣ ಬಂದಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ಅನಾಹುತವನ್ನು ಮಳೆ ತಂದೊಡ್ಡಿದೆ ಅಂತ. ಹೇಳಿ ಕೇಳಿ ಇನ್ನು ಮುಂಗಾರು ಆರಂಭವಾಗಿಲ್ಲ. ಮುಂಗಾರು ಆರಂಭದ ಮೊದಲೇ ಮಳೆಯ ಆರ್ಭಟ ಜಮ್ಮು ಕಾಶ್ಮೀರದಲ್ಲಿ ಜೋರಾಗಿದೆ. 3 ಸಾವನ್ನಪ್ಪಿದ್ದಾರೆ. 100 ಜನ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಅವರನ್ನು ರಕ್ಷಣೆ ಮಾಡಲಾಗಿದೆ. ಸೇತುವೆ ಕೂಡ ಕೊಚ್ಚಿ ಹೋಗಿದೆ. ಅಲ್ಲಿನ ಜನ ಮಳೆಯ ಕಾರಣಕ್ಕಾಗಿ ಅಲ್ಲಿನ ಜನಜೀವನ ನರಕ ಸದೃಶವಾಗಿ ಕಾಣಿಸ್ತಾ ಇದೆ. वो बंदे दो ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ಭೀಕರವಾದಂಥ ಗುಡ್ಡ ಕುಸಿತವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ರಸ್ತೆ ಇರುವಂಥ ಜಾಗ ನೀವು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಕುಸಿದು ಹೋಗಿದೆ. ರಸ್ತೆಯೇ ಒಂದು ರೀತಿ ಗುಡ್ಡವಾಗಿ ಮಾರ್ಪಟ್ಟಿದೆ. ಅಲ್ಲಿರುವಂಥ ವಾಹನಗಳ ನಿಂತಿರುವಂಥ ಜಾಗವೂ ಕೂಡ ನೋಡ್ತಾ ಇದ್ದೀರಿ. ಕಡಿದಾದ ರಸ್ತೆ ಅದು. ಕಡಿದಾದ ರಸ್ತೆಯ ಭಾಗ ಏನಿದೆ, ಭೂಭಾಗ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ. ಹೀಗಾಗಿ ದಾರಿಯುದ್ದಕ್ಕೂ ಕೂಡ ವಾಹನಗಳು ಹಾಗೆಯೇ ನಿಂತುಕೊಂಡಿದ್ದಾವೆ. ಅಲ್ಲಿ ವಾಹನ ಸಂಚಾರ ಈಗ ಸಂಪೂರ್ಣ ಸ್ತಬ್ಧವಾಗಿದೆ.